ನಾವು ಆಶೀರ್ವಾದಗಳನ್ನು ಹೊಂದಬೇಕು, ಆಶೀರ್ವಾದವಾಗಿರಬೇಕು ಎಂಬುದು ಎಲ್ಲ ಮನುಷ್ಯರ ಆಗ್ರಹ. ಆದರೆ ಆಶೀರ್ವಾದಗಳು ಎಲ್ಲಿಂದ ಬರುತ್ತಾ ಇದೆ ಎಂಬುದನ್ನು ನೋಡಿ ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಕಾರ್ಯಗಳನ್ನು ಜೀವಿತದಿಂದ ಅಗಲಿಸುವಂಥದ್ದು, ದೇವರು ಮೆಚ್ಚುವ ಹಾಗೆ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಕಾರಣ ವಾಕ್ಯವು ಹೇಳುತ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು ಎಂಬುದಾಗಿ. ಅಂದರೆ ದೇವರಿಂದ ಬರುವಂಥ ಆಶೀರ್ವಾದಗಳು ಮಾತ್ರವೇ ಭಾಗ್ಯದಾಯಕವಾಗಿಯೂ ಅದು ಯಾವುದೇ ವ್ಯಸನವನ್ನ ಕೂಡಿಸದೆ ಇರುವಂತದ್ದಾಗಿಯೂ ಇರುತ್ತದೆ. ಸೈತಾನ್ನಿಂದ ಬರುವಂತ, ಲೋಕದಿಂದ ಬರುವಂತ ಆಶೀರ್ವಾದಗಳು ಕೂಡ ಇದೆ. ಅದು ಆಶೀರ್ವಾದವಾಗಿ ಕಂಡರೂ ಕೂಡ ಅದರ ಜೊತೆಗೆ ವ್ಯಸನಗಳು ಕೂಡಿ ಜೀವಿತವನ್ನ ಕೊನೆಗೆ ನಾಶ ಮಾಡಿಬಿಡುತ್ತದೆ. ಬೇಡದಿರುವಂತ ದುಃಖಗಳನ್ನು, ವೇದನೆಗಳನ್ನು ಅನುಭವಿಸುವಂತೆ ಮಾಡಿಬಿಡುತ್ತದೆ. ಆದ್ದರಿಂದ ಎಚ್ಚರಿಕೆಯಾಗಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸುವಂತೆ ನೀತಿವಂತರಾಗಿ ನಡೆದುಕೊಳ್ಳಿ. ಆತನು ಆಶೀರ್ವದಿಸುತ್ತಾನೆ, ಉನ್ನತಿಗೆ ತರುತ್ತಾನೆ.